ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಎಸ್ ಭಗತ್ ರಾಜ್ ಅಂತ. ದ ಸೂಟ್ ಚಿತ್ರದ ನಿರ್ದೇಶಕ. ದ ಸೂಟ್ ಚಿತ್ರ ಬಿಡುಗಡೆಯಾಗಿ ಒಂದು 50 ಡೇಸ್ ಆಗಿದೆ. ಈಗ ನನ್ನ ಎರಡನೇ ಚಿತ್ರ ಬಂದು ಠಾಣೆ ಪ್ರಾರಂಭ ಆಗಿದ್ದು ಹೇಗೆ ಅಂತಂದರೆ, ನನ್ನ ಸ್ನೇಹಿತರು ಡೈರೆಕ್ಟ್ರು ರವಿ ಕುಮಾರ್ ಅಂತ ಒಬ್ಬರು ಅಸೋಸಿಯೇಟ್ ಡೈರೆಕ್ಟ್ರು. ಅವರು ಕೋವಿಡ್ ಆದಮೇಲೆ ಅವ್ರ ಹತ್ರ ಮಾತಾಡ್ತಾ ಇದ್ದಾಗ ನನಗೆ ಹೇಳಿದ್ರು, ಸರ್ ಪ್ರಕಸಮ್ಮಲ್ಲಿ ನಾಟಕದ ಟೀಮಲ್ಲಿ ನನ್ನ ಫ್ರೆಂಡ್ ಒಬ್ಬರು ಪ್ರವೀಣ್ ಅಂತ ಇದ್ದಾರೆ, ಒಂದಷ್ಟು ಕತೆಗಳನ್ನು ಕೇಳ್ತಾ ಇದ್ದಾರೆ ಸರ್, ನಿಮ್ಮ ಹತ್ರ ಯಾವುದಾನ ಒಂದು ಕತೆ ಇದ್ದರೆ ಹೇಳಿ, ಅವರಿಗೆ ಸಿನಿಮಾ ಮಾಡ್ತಾರೆ ಅಂತ ಹೇಳಿದ್ರು. ಒಂದು ದಿನ ನಾವೆಲ್ಲ ಪ್ಲ್ಯಾನ್ ಮಾಡಿ ಅವರು ಸಿಕ್ಕಿದೋ. ಪ್ರವೀಣ್ ಅವರ ಫ್ರೆಂಡ್ಸ್ಗಳು 4-5 ಜನ ಸೇರಿಕೊಂಡು ಪ್ರೊಡ್ಯೂಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರು. ಸರಿ, ಪ್ರವೀಣ್ ಅವರು ಒಂದು ದಿನ ಸಿಕ್ಕಿ ಒಂದು ಕತೆ ಹೇಳಿದ್ರು. ಅವ್ರು ಓಪನ್ ಆಗಿ ಹೇಳಿದ್ರು, ತುಂಬ ಓಪನ್ ಆಗಿ ಮಾತಾಡ್ತಾರೆ. ಅವ್ರು ಇರೋದನ್ನು ನೇರವಾಗಿ ಹೇಳ್ತಾರೆ, ಮುಖ ಕೊಡ್ದಂಗೆ ಹೇಳ್ತಾರೆ, ಎಲ್ಲರೂ ಹೇಳ್ತಾರಲ್ಲ ಆ ಥರ. ಒಂದಿನ ಹೇಳಿದ್ರು, ಸರ್ ಕತೆ ಇಷ್ಟ ಆಗಿಲ್ಲ ಅಂದರೆ ನಾನು ಇಷ್ಟ ಆಗಿಲ್ಲ ಅಂತ ಎದ್ದೋಗ್ತೀನಿ ಸರ್, ಬಟ್ ನನಗೆ ಇದಾಗಲ್ಲ ಅಂತ. ನಾನೊಂದು ರಿಯಲ್ ಇನ್ಸಿಡೆಂಟ್ ನಡೆದಂತಹ ಒಂದು ಮಂಗಳೂರಿನ ಒಂದು ಇನ್ಸಿಡೆಂಟ್ನ ನಾನು ಅವ್ರಿಗೆ ಹೇಳಿದೆ. ಭಾಳ ಇಷ್ಟಪಟ್ಟರು. ಅವ್ರ ಜೊತೆ ಒಂದು ಇಬ್ಬರು ಡೈರೆಕ್ಟ್ರು ಬಂದಿದ್ರು. ಅವರು ಬಟ್ ತುಂಬ ಚಾಲೆಂಜಿಂಗ್ ಆಗಿದೆ ಸರ್, ಬಟ್ ಅವ್ರು ಇರೋದು ಹೇಳಿದ್ರು, ನಮ್ಮ ಪ್ರವೀಣ ಹೇಗೆ ಮಾಡ್ತಾನೋ ಗೊತ್ತಿಲ್ಲ ಈ ಪಿಕ್ಚರು ಅಂತ. ಅವ್ರು ಬಜೆಟು ಹೇಳಿಬಿಟ್ಟಿದ್ರು, ಸರ್ ಇಷ್ಟೇ ನನ್ನ ಬಜೆಟು, ಈ ಬಜೆಟಲ್ಲೇ ನೀವು ಮಾಡ್ಕೊಡ್ಬೇಕು, ನನಗೆ ಬಜೆಟ್ ಎಕ್ಸ್ಟ್ರಾ ಆಗಲ್ಲ, ಯಾಕಂದರೆ ಫ್ರೆಂಡ್ ಸರ್ಕಲ್ ಮಾಡ್ತಾರೋದ್ರಿಂದ ಅಂತ. ಆದರೆ ಇಲ್ಲಿ ಪ್ರವೀಣ್ ಅವರ ಒಂದು ನನಗೆ ಆ ಟೈಮಲ್ಲಿ ಗೊತ್ತಾಗಿದ್ದು ಏನು ಅಂತಂದರೆ, ಅವರ ಡೆಡಿಕೇಶನ್ ಇದೆಯಲ್ಲ. ಏನಂತಂದರೆ, ಅವರು ಪ್ರಕಸಮಲ್ಲಿ ಸುಮಾರು ಒಂದು 17-13 ವರ್ಷ ಪಿ ಡಿ ಸತೀಶ್ ಚಂದ್ರ ಅಂತ ಸಾಕಷ್ಟು ಸಿನಿಮಾಗಳಲ್ಲಿ, ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ ಸಿನಿಮಾಗಳಲ್ಲೆಲ್ಲ ಅವರು ಆಕ್ಟ್ ಮಾಡ್ತಾನೆ ಇದ್ದಾರೆ. ರಂಗಭೂಮಿಯ ಹಿರಿಯ ಒಬ್ಬರು ಕಲಾವಿದರು ಕೂಡ. ಅವರು ತಂಡದಲ್ಲಿದ್ದಾಗ ಅವರು ಸುಮಾರು 12 ವರ್ಷ ಅವ್ರ ತಂಡದಲ್ಲಿದ್ದರು. ಅವರು ದಿನಾ ಜಿಮ್ಗೆ ಹೋಗೋದು, ದಿನಾ ಡ್ಯಾನ್ಸ್ ಮಾಡೋದು, ದಿನಾ ಕರಾಟೆ ಪ್ರಾಕ್ಟೀಸ್ ಮಾಡೋದು, ದಿನ ಮಾಡ್ತಾ ಇದ್ರಂತೆ. ಅಂತಂದ್ರೆ ಒಂದಲ್ಲ ಒಂದಿನ ನಾನು ಹೀರೋ ಆಗ್ತೀನಿ ಅನ್ನೋ ಒಂದು ಛಲ ಅವರಲ್ಲಿ ಒಳಗಡೆನೆ. ನಾನು ಆಗ್ತೀನಿ, ಎಲ್ಲರೂ ರೇಗಿಸೋರಂತೆ, ನೀನು ನೋಡೋಕೆ ಸ್ವಲ್ಪ ಕಪ್ಪಗಾಗಿದೆಯಾ, ಹಂಗಿದೆಯಾ, ದುನಿಯಾ ವಿಜಿ ಥರ ಈ ಥರ ಎಲ್ಲ ರೇಗಿಸಿದ್ರು ಸಹ ಇಲ್ಲ ನಾನು ಹೀರೋ ಆಗ್ತೀನಿ, ಇಲ್ಲ. ಅವರ ಆತ್ಮವಿಶ್ವಾಸಕ್ಕೆ ನನಗದು ಭಾಳ ಖುಷಿ ಆಯಿತು. ನಾನು ಅವ್ರಿಗೆ ಒಂದು ಮಂಗಳೂರು ಇನ್ಸಿಡೆಂಟ್ ಕತೆ ಹೇಳಿಬಿಟ್ಟು ನಾನು ಬಂದೆ. ಓಕೆ ಅಂತ ಹೇಳಿದ್ರು. ಸರಿ, ಸ್ಕ್ರಿಪ್ಟ್ ಮಾಡಿಬಿಟ್ಟು ನನಗೆ ಕೊಡಿ, ನಾನು ಓದ್ಬಿಟ್ಟು ಆಮೇಲೆ ಒಂದ್ಸಲಿ ಫೈನಲ್ ಮಾಡೋಣ ಸರ್ ಅಂತ ಅಂದರು. ನಾನು ಆಮೇಲೆ ನನಗೆ ಮನೆಗೆ ಬಂದು ಯೋಚನೆ ಆಯಿತು, ಬಟ್ ಇದು ಹೊಂದಿಕೆ ಆಗುತ್ತಾ, ಆಗ್ತಾ ಇಲ್ಲ ಅಂತ ನನ್ನ ಮನಸ್ಸು ತುಂಬ ಹೇಳೋದು. ನಾನು ಅದು ಹೇಳೋದು ಅವರು ಹೇಗೆ ನೇರವಾಗಿ ಹೇಳ್ತಾರೆ, ನಾನು ಹೇಳಿದ್ರೆ ತುಂಬ ಒಳ್ಳೆಯದು, ಉತ್ತಮ ಅಂದ್ಬಿಟ್ಟು ನಾನು ಅವರಿಗೆ ಒಂದ್ಸರಿ ಫೋನ್ ಮಾಡಿ ಹೇಳಿದೆ, ಸರ್ ಇದು ಯಾಕೋ ನಿಮಗೆ ಸೂಟ್ ಆಗಲ್ಲ ಅನ್ಸುತ್ತೆ, ಇದು ಮಾಡೋದು ಬೇಡ, ಬೇರೆ ಏನಾದರೂ ಒಂದು ಮಾಡೋಣ, ಸುಮ್ಮನೆ ಇರಿ ಅಂತ ಅಂದೆ. ಆಮೇಲೆ ಒಂದು ಕಡೆ ನನ್ನ ರವಿ ಅವರು ಹೇಳಿದ್ರು, ಸರ್ ಓಕೆ ಆಗಿರೋ ಕಥೆನ ಮಾಡಿಬಿಡಿ ಸರ್, ಸುಮ್ಮನೆ ಯಾಕೆ ಅವನು ಹಂಗೆ ಅಂತ. ಇಲ್ಲ, ನನಗೆ ಓಕೆ ಆಗಬೇಕಲ್ಲ, ನಾನೊಬ್ಬ ಕತೆ ಮತ್ತು ಚಿತ್ರಕಥೆ, ಅದನ್ನು ಸಂಭಾಷಣೆ ಡೈರೆಕ್ಷನ್ ಮಾಡಬೇಕಾದ್ರೆ ಅದು ನನಗೆ ಇಷ್ಟ ಆಗಬೇಕು, ಇಷ್ಟ ಆದರೆ ಮಾಡಬೇಕು ಅನ್ನೋದು ನನ್ನ ಒಂದು ಇದಿತ್ತು. ಆಮೇಲೆ ಅವ್ರಿಗೆ ಏನು ಮಾಡೋದು ಅನ್ನೋದು ಒಂದು ನನಗೆ ಯೋಚನೆ ಬಂತು, ಏನು ಮಾಡಬಹುದು ಅಂತ. ಆಮೇಲೆ ಮೇನ್ ಏನು ಅಂತಂದರೆ, ನಮಗೆ ಕರ್ನಾಟಕದ ಹೃದಯ ಭಾಗ ಬಂದು ಬೆಂಗಳೂರು. ಅಂದರೆ ಎಲ್ಲ ಸಿಟಿಗಳಿರ್ತವೆ, ಮೈಸೂರು, ಬೆಂಗಳೂರು, ಈ ಥರದ್ದು ಎಲ್ಲ ಅವರವರ ಒಂದು ಕರ್ನಾಟಕದ ಎಲ್ಲ ಒಂದಷ್ಟು ಜಿಲ್ಲೆಗಳಿರ್ತವೆ. ಅಂದರೆ ಎಲ್ಲ ಇದರಲ್ಲೂ ಹೃದಯ ಭಾಗದಿಂದ ಅದು ತುಂಬ ಹೃದಯದ ಒಳಗಿನ ಭಾಗದಕ್ಕೆ ಹೋದರೆ ಒಂದಷ್ಟು ಸ್ಲಮ್ಗಳು, ಅಲ್ಲೊಂದು ಬಡತನ, ಆಮೇಲೆ ಅಲ್ಲೊಂದು ಬದುಕಿದೆ, ಅಲ್ಲೊಂದು ಜೀವನ ಇದೆ. ಆಮೇಲೆ ನಾವು ಮೇನ್ ಏನು ಅಂತಂದರೆ, ಬೆಂಗಳೂರಿಗೆ ಯಾವುದೇ ಸಿಟಿಗೆ ನಾವು ಹೋದ್ರೂ ಅಲ್ಲಿ ನೋಡೋದು ಓರಿಯನ್ ಮಹಾಲು, PVR ಸಿನಿಮಾಸು, ಮಲ್ಟಿಪ್ಲೆಕ್ಸ್ ಕಾಂಪ್ಲೆಕ್ಸ್ಗಳು, ಈ ಥರದಕ್ಕೆ ಹೋಗ್ಬಿಟ್ಟು ನೋಡ್ಕೊಂಡು ಹೋಗ್ತೀವಿ. ಆದರೆ ಹೊರದೇಶದಿಂದ ಬಂದವರು ಅವ್ರು ಯಾರೂ ಅಲ್ಲಿ ನೋಡೋಕ್ಕೆ ಹೋಗಲ್ಲ. ವಿಧಾನಸೌಧ, ಹೈಕೋರ್ಟು, ಆಮೇಲೆ ಮೈಸೂರಲ್ಲಿ ಅರಮನೆ ಆಗ್ಬೋದು, ಆಮೇಲೆ ಬೆಳಗಾವಿ ಕೋಟೆ, ಧಾರವಾಡ, ಈ ಥರದ್ದು ಯಾವುದೂ ನೋಡೋಕ್ಕೆ ಹೋಗಲ್ಲ. ಅವರು ಹೋಗೋದು ಸ್ಲಮ್ಗಳನ್ನು, ಬಡತನ ಎಲ್ಲಿದೆ ಅಲ್ಲಿ ಹೋಗ್ತಾರೆ, ಫೋಟೋಸ್ಗಳನ್ನು ತಕ್ಕೊಳ್ತಾರೆ, ಹೊರದೇಶಕ್ಕೆ ಹೋಗ್ಬಿಟ್ಟು ಅದನ್ನು ಭಾರತ ಹೇಗಿದೆ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಇದು ಈ ಥರದೊಂದು ಬಡತನ, ಅವ್ರದ್ದೊಂದು ಬದುಕುಗಳನ್ನು ತೋರಿಸ್ಬೇಕಲ್ಲ ಅನ್ನೋದು ಭಾಳ ಚಾಲೆಂಜಿಂಗ್ ಅಂತು. ಆಮೇಲೆ 1968ರಲ್ಲಿ ನಡೆಯುವಂತಹ ಕತೆ, 68ರಿಂದ 2024 ಆ ಜರ್ನಿಲಿ ಬರುವಂತಹ ಕತೆ ನನಗೆ ಒಂದು ಸಣ್ಣ ಮಾಡ್ಬೋದಲ್ಲ ಈ ಥರದ್ದು ಅಂತ. ಬಟ್ ಎಲ್ಲ ಕಡೆ ನನಗೆ ಚಾಲೆಂಜಿಂಗ್ ಆಗಿದ್ದು ಎರಡು. ಮೊದಲನೇದು ಲೊಕೇಶನ್ನು, ಎರಡನೇದು ಅವರ ಬಜೆಟು. ಅದಕ್ಕಾಗುತ್ತೆ. ಯಾಕಂತಂದರೆ ನಮಗೆ ಇಲ್ಲಿ ಮೊಬೈಲ್ಗಳು ಯೂಸ್ ಮಾಡೋಂಗಿಲ್ಲ, ಆಮೇಲೆ ನಾರ್ಮಲ್ ಮೊಬೈಲ್ಗಳು ಯೂಸ್ ಮಾಡೋ ಹಾಗಿಲ್ಲ, ಲ್ಯಾಂಡ್ಲೈನ್ಗಳೇ ಇರಬೇಕು, ಬಟ್ಟೆಗಳು ಚೇಂಜ್ ಆಗಬೇಕು, ಅವ್ರ ಹೇರ್ ಸ್ಟೈಲ್ಗಳು ಚೇಂಜ್ ಆಗಬೇಕು, ಪ್ರತಿಯೊಂದು ಚೇಂಜ್ ಆಗಬೇಕು. ಕತೆ ಒಂದು ಸಣ್ಣ ಎಳೆ ಬಂತು, ಅದನ್ನು ತಗೊಂಡಾಗ ಅವ್ರಿಗೆ ಹೇಳಿದೆ, ಸರ್ ನೋಡಿ ಹಿಂಗಿದೆ ಅಂತ. ಅವರು ಯಾಕಂತಂದರೆ ಅವರು ಎಲ್ಲರೂ ಹೇಳ್ತಾ ಇರೋ ಪ್ರಕಾರ, ನೀನು ನೋಡೋಕೆ ದುನಿಯಾ ವಿಜಿ ಥರ ಇದೆಯಾ, ಸ್ವಲ್ಪ ಆ್ಯಕ್ಷನ್. ಯಾಕಂತಂದರೆ ಅವರು ಸಾಕಷ್ಟು ಸಿನಿಮಾಗಳಲ್ಲಿ, ರವಿ ವರ್ಮಾ ಆಗಿರ್ಬೋದು, ಗೌರವ್ ವೆಂಕಟೇಶ್ ಆಗಿರ್ಬೋದು, ಮಾಸ್ ಮಾದ, ಇವರು ಸಿನಿಮಾಗಳಲ್ಲಿ ಅವರು ಫೈಟ್ರಾಗಿ ಒಂದು 60-70 ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ರು. ಅವ್ರ ಆ್ಯಕ್ಷನ್ ಏನೋ ಅವ್ರಿಗೆ ಕಷ್ಟ ಅನ್ನಿಸ್ತಿರಲಿಲ್ಲ. ಅವರೇ ಹೇಳಿದ್ರು, ಸರ್ ಆ್ಯಕ್ಷನ್ನ ನೀರು ಕುಡ್ದಂಗೆ ಮಾಡ್ತೀನಿ ಅಂತ. ಬಟ್ ಇದರಲ್ಲಿ ಹಾಗೆ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಷನ್ನು. ನಾನು ಅವ್ರಿಗೆ ಬಂದು ಹೇಳಿದೆ, ಸರ್ ಆ್ಯಕ್ಷನ್ನು ತುಂಬ ಚೆನ್ನಾಗಿದೆ ಸರ್, ಶುರು ಮಾಡಿಬಿಡಿ ಇದು ಅಂತ. ಅವ್ರಿಗೆ ತುಂಬ ಇದನ್ನು ಮಾಡಿ ನನಗೆ ಒಂದು ಆಫೀಸನ್ನು ಮಾಡಿಕೊಟ್ರು. ನನಗೆ ಒಂದು ಇಲ್ಲಿ ಒಂದು ಕಡೆ, ಅಲ್ಲಿ ನನಗೆ ನಮ್ಮ ಡೈರೆಕ್ಟ್ರೆ
ರವಿಕುಮಾರ್ ಅವರು, ಹಾಗೆ ಶ್ರೀಧರ್ ಅಂತ ಒಬ್ಬ ಹೊಸ ಹುಡುಗ, ನನಗೆ ನಿರ್ದೇಶಕರ ತಂಡದಲ್ಲಿ ಕೆಲಸ ಮಾಡಬೇಕು ಅಂತ ಹೊಸ ಹುಡುಗ, ಹಾಗೆ ಶಿವಕುಮಾರ್ ಅಂತ ಅಸಿಸ್ಟೆಂಟ್ ಡೈರೆಕ್ಟರು, ಪೋಸ್ಟು ಡಿಸೈನಿಂಗ್ ಎಲ್ಲ ಪ್ರತಿಯೊಂದು ಮಾಡ್ತಾನೆ. ಇವರೆಲ್ಲ ಸೇರಿಕೊಂಡು ಒಂದು ಕತೆ ಬಂತು. ಅದಕ್ಕೆ ಚಿತ್ರಕಥೆ ಆಯಿತು, ಸಂಭಾಷಣೆ ಆಯಿತು, ಆಮೇಲೆ ಪಾತ್ರ ಕಲಾವಿದರ ಆಯ್ಕೆಗಳಾಯಿತು. ಆಮೇಲೆ ಅವರೇ ಪ್ರಕಾಶಮಲ್ಲಿ ಸಾಕಷ್ಟು ಜನ ಕಲಾವಿದರು ಇದ್ದರು, ತುಂಬ ಜನ ಇದ್ದರು. ಅವರು ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲಿ, ನಾಟಕಗಳಲ್ಲಿ ಆ್ಯಕ್ಟ್ ಮಾಡಿಕೊಂಡು ಸಾಕಷ್ಟು ಜನ ಕಲಾವಿದರಿದ್ದರು. ಅವ್ರಿಗೆ ಒಂದಷ್ಟು ಆಡಿಷನ್ನು ಅವ್ರು ಹೇಳಿದ್ರು, ನೇರವಾಗಿ ಹೇಳಿದ್ರು, ನೋಡಿ ಸರ್, ನನ್ನ ಕಡೆ ಬಂದಿದ್ದಾರೆ ಅಂತ ನೀವು ತೊಗೊಳ್ಬೇಕು ಅಂತ ಏನಿಲ್ಲ, ಆ ಕ್ಯಾರೆಕ್ಟರ್ಗೆ ಸೂಟ್ ಆದರೆ ಮಾಡಿ, ಇಲ್ಲ ಅಂತಂದರೆ ಬೇಡ ಅಂತ ಇದೇ ಥರನೇ ಹೇಳಿದರು. ಸರಿ, ಅವ್ರನ್ನ ಕರ್ಕೊಂಬಂದು ಆಡಿಷನ್ ಮಾಡಿ ಒಂದಷ್ಟು ಜನಕ್ಕೆ ಚೇಂಜಸ್ ಮಾಡಿ ಸಾಕಷ್ಟು ಅಂತಂದರೆ ನನಗೆ ತುಂಬ ಹೆಲ್ಪ್ ಮಾಡಿದವರು ಅದೇ ಶ್ರೀಧರ್, ಇವರೆಲ್ಲ ಅಸೋಸಿಯೇಟ್ ಡೈರೆಕ್ಟರು, ರವಿಕುಮಾರ, ಇವರೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ. ಅಂತಂದರೆ ನಾವು ಇಡೀ ಆಫೀಸ್ ಮಾಡಿದಾಗ ಒಂದು ರಾಶಿ ಫೋಟೋಸ್ಗಳು ಅವರು ವಾಟ್ಸಪ್ಪಲ್ಲಿ ಕಳಿಸೋರು, ನಾವು ಅದನ್ನು ಪ್ರಿಂಟ್ ತೆಗೆದು ಅದನ್ನು ಹಾಕಿ ನೋಡೋದು, ಆ ಕ್ಯಾರೆಕ್ಟರ್ ನಾವು ಏನು ಅಂದ್ಕೊಂಡಿದ್ದೀವಿ, ರೆಫರೆನ್ಸ್ ಕ್ಯಾರೆಕ್ಟರ್ಗಳು ಸೇರಿಸೋದು, ಈ ಥರದ್ದು ತುಂಬ ಗ್ರೌಂಡ್ ವರ್ಕ್ ಮಾಡಿದ್ದೀವಿ. ತುಂಬ ಸಿನಿಮಾಗಳನ್ನು ಯಶಸ್ಸು ಕೊಟ್ಟ ಒಂದು ಪ್ರೊಡಕ್ಷನ್ ಅಂತಂದರೆ ಅಣ್ಣವರು ಒಂದು ಮಾತನ್ನು ಹೇಳೋರು, ಅಂತಂದರೆ ಯಾವತ್ತೂ ಎರಡೇ ಟೇಬಲಲ್ಲಿ ತುಂಬ ಸಿನಿಮಾ ಚೆನ್ನಾಗಾಗೋದು. ಒಂದು ರೈಟಿಂಗ್ ಟೇಬಲ್ಲು, ಇನ್ನೊಂದು ಬಂದು ಎಡಿಟಿಂಗ್ ಟೇಬಲ್ಲು ಅಂತ. ಅಲ್ಲಿ ನಮ್ಮದು ಆ ರೈಟಿಂಗ್ ಟೇಬಲಲ್ಲಿ ತುಂಬ ಕೆಲಸ ಮಾಡಿದ್ದೀವಿ. ಅಂತಂದರೆ ಇದರಲ್ಲಿ ತುಂಬ ಅಂದರೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಯಾಕಂದರೆ ನಮ್ಮ ಸಿನಿಮಾ ನಾವೇ ಹೊಗಳ್ಕೊಳ್ತಾ ಇದ್ದೀವಿ ಅನ್ನೋ ಥರನೂ ಆಗಬಹುದೇನೋ, ಬಟ್ ಆ ಕೆಲಸ ನಮಗೆ ಇವತ್ತು ಗೊತ್ತಾಗ್ತಾ ಇದೆ. ಅದೆಲ್ಲ ಆಯಿತು, ಕಲಾವಿದರ ಆಯ್ಕೆಗಳಾಯಿತು. ಇದರಲ್ಲಿ ಮೇನ್ ಬಂದು ಪ್ರವೀಣ್ ಅವರೇ ಆಕ್ಟ್ ಮಾಡಿದ್ದಾರೆ. ಆಮೇಲೆ ರಾಜ್ ಬೆಳವಾಡಿ ಅಂತ ಒಬ್ಬರು ಸುಮಾರು ಒಂದು 100 ಸಿನಿಮಾಗಳಲ್ಲಿ, ರಾಮ್ ಗೋಪಾಲ್ ವರ್ಮಾ ತೆಲುಗು, ತಮಿಳು, ಹಿಂದಿ ಎಲ್ಲ ಸಿನಿಮಾಗಳಲ್ಲಿ ಮಾಡಿದಂಥ ಅವರೊಂದು ಆಕ್ಟ್ ಮಾಡಿದ್ದಾರೆ. ಆಮೇಲೆ ರೋಹಿತ್ ನಾಗೇಶ್ ಅಂತ ಅವರು ಆಕ್ಟ್ ಮಾಡಿದ್ದಾರೆ. ಆಮೇಲೆ ಭರತನಾಟ್ಯ ಕಲಾವಿದೆ ಮೈಸೂರು ಒಬ್ಬರು ಹರಿಣಾಕ್ಷಿ ರಾವ್ ಅಂತ, ಅವರು ಮೇನ್ ಹೀರೋಯಿನ್ ಆಗಿ ಆಕ್ಟ್ ಮಾಡಿದ್ದಾರೆ. ಆಮೇಲೆ ಸಾಕಷ್ಟು ಸಿನಿಮಾಗಳಲ್ಲಿ ಮಾಡಿದ ಸುಮಾರು ಜನ, ಕುಲ್ದೀಪು ಮತ್ತು ಭೀಷ್ಮರಾಮಯ್ಯ, ಆಮೇಲೆ ರಂಗಭೂಮಿಯ ಕಲಾವಿದರು ಪ್ರಕಾಶ್ ಬಳ್ಳಾರಿ, ಆಮೇಲೆ ಇದರಲ್ಲಿ ಆರ್ಟ್ ಡೈರೆಕ್ಷನ್ ಜೊತೆ ಕೆಲಸ ಮಾಡಿದ ಪ್ರವೀಣ್ ಅಂತ ಇನ್ನೊಬ್ಬರು, ಅವರು ಆಕ್ಟ್ ಮಾಡಿದ್ದಾರೆ. ಆಮೇಲೆ ಸುಮಾರು ಜನ, ಒಂದಷ್ಟು ಜನ ಎಲ್ಲ ರಂಗದಿಂದ ಸೇರಿಕೊಂಡು ಒಂದಷ್ಟು ಜನ, ಸುಮಾರು ಒಂದು 180 ಜನ ಆ್ಯಕ್ಟ್ರುಗಳು. ಸಣ್ಣ ಪಾತ್ರ ಇದ್ರೂ, ಯಾಕಂತಂದರೆ ನಮ್ಮದು ಸ್ವಲ್ಪ ಪೀರಿಯಾಡಿಕ್ ಸಿನಿಮಾ, ಅಂದರೆ ಹಿಂದಿನ ಕತೆ ಪ್ರೆಸೆಂಟ್ ಅಲ್ಲದೆ ಇರೋದು ಕಾರಣಕ್ಕೆ ಹಿಂದೆ ನಡೆಯುವಂತಹ ಕತೆ ಆದ್ದರಿಂದ ನಮಗೆ ಅದು ತುಂಬ ಚಾಲೆಂಜಿಂಗ್ ಆಗಿತ್ತು. ಅವರ ಪಾತ್ರಗಳನ್ನು ತಗೊಳ್ಳೋದು, ಅವ್ರ ಮುಖ ಚೆಹರೆ ಹಾಗೇ ಇರಬೇಕು. ನಾವು ಯಾವುದೋ ಒಂದು, ಆಮೇಲೆ ಗುಜರಾತಿಂದ ಒಬ್ಬರು ಆ್ಯಕ್ಟ್ರು ಇಲ್ಲಿ ಬಂದು ಯಾವುದೋ ಒಂದು ಕಂಪ್ನಿಲಿ ಕೆಲಸ ಮಾಡ್ತಿದ್ರು. ನಮಗೆ ಒಂದು ಅದೇ ಥರ ಕ್ಯಾರೆಕ್ಟರ್ ಬೇಕಿತ್ತು, ಒಂದು ಜಡ್ಜ್ ಕ್ಯಾರೆಕ್ಟರ್ಗೆ. ಅವರನ್ನು ಕರ್ಕೊಂಡು ಬಂದು ಇದರಲ್ಲಿ ಯಾರೋ ಕಡೆಯಿಂದ ಪರಿಚಯ ಆಗಿ, ಅವರಿಗೆ ಸರಿಯಾಗಿ ಸ್ಪಷ್ಟವಾಗಿ ಕನ್ನಡ ಬರ್ತಿರಲಿಲ್ಲ ಪಾಪ. ಅವ್ರದ್ದು ಡೆಡಿಕೇಶನ್ ಅಂತೂ ಮೆಚ್ಚಲೇಬೇಕು. ಫಸ್ಟೇ ಅವರು ಡೈಲಾಗ್ಸ್, ಒಂದು ಕಾಫಿ ಡೇಲ್ ಸಿಕ್ಕಿ ಆ ಡೈಲಾಗ್ಸ್ ಎಲ್ಲ ತೊಗೊಂಡು ಅದ್ರಲ್ಲಿ ಹಿಂದಿಲಿ ಬರ್ಕೊಂಡು, ಆಮೇಲೆ ಅದು ಇದು ನಮ್ಗೆ ಹಿಂದಿಲಿ ಒಬ್ಬರು ಬರ್ಕೊಟ್ಟು, ಅದಾದಮೇಲೆ ಅವರು ಅದ್ರ ಗುಜರಾತಿಲಿ ಬರ್ಕೊಂಡು ತುಂಬ ಎಫರ್ಟ್ ಹಾಕಿ ಅದನ್ನು ಡೈಲಾಗ್ ಎಲ್ಲ ತೊಗೊಂಡು ಅದನ್ನು ಮಾಡಿದ್ರು. ಈ ಥರದ್ದು ಒಂದಷ್ಟು ನಮಗೆ ಕಲಾವಿದರ ಆಯ್ಕೆ ಎಲ್ಲ ಆಯಿತು. ಮತ್ತು ನಮಗೆ ನೆಕ್ಸ್ಟು ಒಂದು ಚಾಲೆಂಜಿಗೆ ಬಂದಿದ್ದು ಲೊಕೇಶನ್ನು. ಯಾಕಂತಂದರೆ ನಾವಿಲ್ಲಿ ಪ್ರತಿ ಬೆಂಗಳೂರಿನ ಆಗ್ಬೋದು, ಬೇರೆ ಬೇರೆ ಡಿಸ್ಟಿಕಲ್ಲಿ ಎಲ್ಲ ಕಡೆ ಬರೀ ಸ್ಲಮ್ಗಳು, ತುಂಬ ಒಂದು ಬದುಕೇನಿದೆ, ಆ ಜೀವನಗಳು ಏನು ನಡೆಸ್ತಾರೆ, ಅಲ್ಲಿ ಹೋಗಿ ಶೂಟ್ ಮಾಡಬೇಕಿತ್ತು. ಆಮೇಲೆ ಅಲ್ಲಿ ಶೂಟ್ ಮಾಡೋದು ಏನು ಅಂತಂದರೆ, ನಾವು ಯಾವುದೋ ಒಂದು ಫ್ರೇಮ್ ಇಟ್ಟರೆ ಪ್ರಶಾಂತ್ ಸಾಗರ್ ಅಂತ ಕ್ಯಾಮ್ರಾಮನ್ನು, ಸಾಕಷ್ಟು ಸತ್ಯ ಹೆಗ್ಡೆ, ಚಂದ್ರಶೇಖರ್ ಅಂತ ದೊಡ್ಡ ಕ್ಯಾಮ್ರಾಮನ್ಗಳ ಜೊತೆ ವರ್ಕ್ ಮಾಡ್ದ. ಆಮೇಲೆ ಪರಿಸರ ಬಗ್ಗೆ ಬಹಳ ಕಾಳಜಿ ಇರುವಂತಹ ಪ್ರಶಾಂತ್ ಸಾಗರ್ ಅಂತ ಕ್ಯಾಮ್ರಾಮನ್ ಆಗಿ ಇದ್ರು. ಅವ್ರು ಒಂದೇ ಮಾತು ಹೇಳಿದ್ದು ಕತೆ ಕೇಳಿ, ಸರ್ ಫಸ್ಟು ಈ ಸಿನಿಮಾ ಚೆನ್ನಾಗಿ ಮಾಡೋಣ ಸರ್, ನಾವು ಯಾವುದನ್ನು ಇದನ್ನು ಮಾಡ್ಕೊಳ್ಳೋದು ಬೇಡ, ನೀವೇನು ಅಂದ್ಕೊಂಡಿದ್ದೀರೋ ಹಾಗೆ ಸಿನಿಮಾ ಮಾಡೋಣ ಸರ್ ಅಂತ ತುಂಬ ಅವ್ರದ್ದು ಸಹಕಾರ. ನಾವೆಲ್ಲ ಲೊಕೇಶನ್ ನೋಡೋಕ್ಕೆ ಹೋದೋ. ಇದ್ರ ಮಧ್ಯದಲ್ಲಿ ನಮ್ಗೆ ಯಾವುದೋ ಒಂದು ಗೋಡೆ ಪೈಂಟ್ ಮಾಡೋ ಹಾಗಿಲ್ಲ, ಮತ್ತು ಈ ಥರ ಸೆಟ್ ಪ್ರಾಪರ್ಟಿಗಳು ಹೀಗೆ ಬೇಕು. ಅದಕ್ಕೆ ಯಾಕಂದರೆ ಒಬ್ಬ ದಾಂಡೇಲಿ ಹುಡುಗ ಪ್ರವೀಣ್ ಅಂತ, ಫಸ್ಟು ಏನು ಅಂತಂದರೆ, ನನಗೇನೋ ಅಷ್ಟು ಅನುಭವ ಇಲ್ಲ ಸರ್, ನನಗೆ ಒಟ್ಟಿನಲ್ಲಿ ಮಾಡ್ತೀನಿ, ಹೇಳಿದ್ರೆ ಮಾಡ್ತೀನಿ ಅಂದ್ಬಿಟ್ಟು ಒಂದು ಜೋಶಲ್ಲಿದ್ದ. ಸರಿ, ನಾವು ಫೋಟೋಸ್ಗಳೆಲ್ಲ ಕೊಡ್ತಿದ್ದೋ, ನೀನು ಹೀಗೆ ಮಾಡಬೇಕು, ಹೀಗೆ ಇರಬೇಕು, ಇದು ಹೀಗೆ ಇರಬೇಕು. ಯಾಕಂದರೆ ನಾವೆಲ್ಲ ಗೂಗಲಲ್ಲಿ, ನಮಗೆ ಗೂಗಲ್ ತುಂಬ ಅದು ಸಪೋರ್ಟ್ ಮಾಡಿದೆ. ಅದು ಸರ್ಚ್ ಮಾಡಿ ಕೊಡೋದು, ಅವನೋಗಿ ಹುಡ್ಕೊಂಡು ತೊಗೊಂಬರೋದು, ಈ ಥರದ್ದು ಮಾಡ್ದೆ. ಒಂದು ಲೊಕೇಶನ್ ಹುಡ್ಕಕ್ಕೆ ಹೋದೋ, ತುಂಬ ಲೊಕೇಶನ್ಗಳು ನೋಡೋದು. ಶ್ರೀರಾಮ್ಪುರ ಹಳೆ ಬಿಲ್ಡಿಂಗ್. ನಾವೇನಂತಂದರೆ ಎಲ್ಲ ಕಟ್ಟಿ ತುಂಬ ಹಳೆಯದು, ಒಂದು 100 ವರ್ಷ 150 ವರ್ಷ ಆಗಿರೋ ಬಿಲ್ಡಿಂಗ್ಗಳನ್ನೇ ಹುಡುಕ್ತಿದ್ದೋ. ಏನಕ್ಕೆ ಅಂತಂದರೆ, ನಾವು ಶೂಟಿಂಗ್ ಮಾಡಿ ಒಂದು 6-7 ತಿಂಗಳು ಆಗಿ ಕಂಪ್ಲೀಟ್ ಆಗಿದೆ. ನಾವು ಶೂಟಿಂಗ್ ಮಾಡಿರೋ ಜಾಗ ಯಾವುದೂ ಇಲ್ಲ, ಎಲ್ಲ ಡೆಮಾಲಿಷ್ ಮಾಡಿದ್ದಾರೆ. ಏನಕ್ಕೆ ಅಂತಂದರೆ,
ನಾವೆಲ್ಲ ಡೆಮಾಲಿಸ್ಟು ಬಿಲ್ಡಿಂಗ್ಗಳನ್ನೇ ಹೋಗಿ ಹುಡುಕ್ತಾ ಇದ್ದೋ, ಯಾಕಂದ್ರೆ ನಮ್ಗೆ ಅದೇ ಬೇಕಿತ್ತು. ಯಾಕಂದರೆ ಹೊಸ ನಾವು ಸೆಟ್ ಹಾಕೋಕ್ಕಾಗಲ್ಲ ಆಮೇಲೆ ಏನಂತಂದರೆ ಅದು ತುಂಬ ಅನ್ಯಾಚುರಲ್, ಎಲ್ಲೋ ಪೈಂಟ್ ಹೊಡೆಯೋದು ಎಲ್ಲೋ ಕಾಣುತ್ತೆ. ಆಮೇಲೆ ನಾವು ಫ್ರೇಮ್ಗಳು ಇಟ್ಟಾಗಲೂ ಅಷ್ಟೇ, ಯಾರೋ ಒಬ್ಬ ಮೊಬೈಲ್ ಇಟ್ಕೊಂಡು ಹೋಗ್ತಾ ಇರ್ತಾನೆ, ಅದನ್ನು ಅವಾಯ್ಡ್ ಮಾಡಬೇಕು. ಈ ಥರದ್ದು ತುಂಬ ಚಾಲೆಂಜಿಂಗ್ ಇತ್ತು. ಆಮೇಲೆ ಒಂದು ಗಾಂಧಿ ಬಜಾರಲ್ಲಿ ಸುಮಾರು ಈ ಕಡೆ ಸಾಲೆ ತುಂಬ ಜನ ನೋಡೇ ಇಲ್ಲ ಅನ್ಸುತ್ತೆ. ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಹೌದು ಇದು ಗಾಂಧಿ ಬಜಾರಲ್ಲಿ ಇತ್ತು ಅನ್ನೋದು ಗೊತ್ತಾಗುತ್ತೆ. ಈ ಕಡೆಯಿಂದ ಒಂದು 10 ಅಂಗಡಿ, ಈ ಕಡೆಯಿಂದ ಒಂದು 10 ಅಂಗಡಿ ಮರದಿಂದನೇ ಕಟ್ಟಿದ್ರು. ಅದರಲ್ಲಿ ಅದು ಬಾಳೆಹಣ್ಣು ಒಳಗಡೆ ಇಡೋದಕ್ಕೆ, ಶೇಖರಣೆ ಮಾಡಿ ಇಡೋದಕ್ಕೆ ಇದನ್ನ ಇಟ್ಕೊಂಡಿದ್ರು ಅನ್ಸುತ್ತೆ. ಅಲ್ಲಿ ಶೂಟಿಂಗ್ ಮಾಡೋಕ್ಕೆ ತುಂಬ ಮರ ಎಲ್ಲ ತುಂಬ ಹಳೇದಾಗೋಗಿತ್ತು. ಅಲ್ಲಿ ಹೋಗಿ ನಾವು ಶೂಟಿಂಗ್ ಮಾಡಬೇಕು ಅಂತ ಒಂದ್ಸರಿ ಹೋಗಿ ಕೇಳ್ದೋ, ಅಲ್ಲಿ ಯಾರೋ ಒಬ್ರು ಒಂದು 20-25 ನಾಯಿ ಸಾಕ್ಬಿಟ್ಟಿದ್ರು. ಏನು ಒಂದೊಂದು ರಾಕ್ಷಸ ನಾಯಿಗಳು, ಒಂದು ಸರಿ ಬಾಯಿ ಹಾಕಿದ್ರೆ ಅವನು ಕತೆ ಮುಗೀತು, ಆ ಥರ ನಾಯಿಗಳಿತ್ತು. ಬಟ್ ಅಲ್ಲಿ ನಮಗೆ ಚಾಲೆಂಜ್ ಏನಂತಂದರೆ ಅಲ್ಲಿ ಲೊಕೇಶನ್ ಶೂಟ್ ಮಾಡಲೇಬೇಕು. ಅಲ್ಲಿ ನಾಯಿ ಸಾಕಿರೋರು ಹೇಳಿದ್ರು, ಸರ್ ನಾವು ನಾಯಿಗಳನ್ನೆಲ್ಲ ಕಟ್ಟಕ್ಕಾಗಲ್ಲ, 20 ನಾಯಿ ನಾನು ಎಲ್ಲಿ ಕಟ್ಟಾಕ್ಲಿ, ನನಗೆ ಆ ನಾಯಿಗಳಿರೋ ಜಾಗ ಇದೆ. ಆ್ಯಕ್ಚುಲಿ ಅವರು ಬಾಳೆಹಣ್ಣು ಮಂಡಿಯವ್ರಿಗೆ ಮಾತ್ರ ಸುಮ್ಮನೆ ಇರುತ್ತೆ ಅಷ್ಟೇ, ಬೇರೆಯವ್ರಿಗೆ ಮಾತ್ರ ನೀವು ಏನು ಮಾಡೋಕ್ಕಾಗಲ್ಲ, ನಿಮ್ಮ ಇಷ್ಟ ನೀವು ಏನಾದರೂ ಮಾಡ್ಕೊಳ್ಳಿ ಅಂತ. ನಾವಲ್ಲಿ ಸಿನಿಮಾ ಅಂತಂದರೆ ಕ್ಯಾಮ್ರಾ ಒಂದು ಕಡೆ ಇಡಬೇಕು, ಆರ್ಟಿಸ್ಟ್ಗಳು ಓಡಾಡ್ತಾರೆ, ಮೂಮೆಂಟ್ ಇರುತ್ತೆ, ಕಿರಿಸ್ತಾರೆ, ಆ ನಾಯಿ ಬಡ್ಕೊಳ್ಳೋದು, ಅಟ್ಲೀಸ್ಟ್ ಓಡೋದಿರುತ್ತೆ, ನಾಯಿ ಬಂದು ಯಾರಿಗ ಬಾಯಿ ಹಾಕ್ಬಿಡೋದು, ತುಂಬ ಭಯದಲ್ಲೇ ಒಂದು 5-6 ದಿನ ಅಲ್ಲಿ ಶೂಟಿಂಗ್ ಮಾಡಿದ್ದು. ತುಂಬ ಆ ಥರದ್ದು ತುಂಬ ಚಾಲೆಂಜಿಂಗ್ ಆಗಿತ್ತು. ಆಮೇಲೆ ಸ್ಲಮ್ಗಳಲ್ಲಿ ಹೋದಾಗ ಮಾತ್ರ ಎಲ್ಲಿ ಕ್ಯಾಮ್ರಾ ಇಟ್ಟರು ಒಂದಷ್ಟು ಜನ ಬಂದು ತುಂಬ್ಕೊಂಬಿಡೋರು. ಆಮೇಲೆ ನಿಮಗೆ ಗೊತ್ತಿದೆ, ಅವ್ರಿಗೆ ಯಾರಿಗೂ ನಾವು ಹೇಳೋಕ್ಕಾಗ್ತಿರ್ಲಿಲ್ಲ, ಹೋಗ್ರಿ ಆ ಕಡೆಯಿಂದ ಜೋರಾಗಿ ಮಾತಾಡೋಕ್ಕೆ ಆಗ್ತಿರ್ಲಿಲ್ಲ. ಅವ್ರು ಜಸ್ಟ್ ಒಂದು ಫೋನ್ ಕಾಲ್ ಮಾಡಿದ್ರೆ ನಾವು ಖಾಲಿ ಮಾಡಬೇಕು ಅಂಥ ಸ್ಥಿತಿಗಳು ಬರೋದು. ತುಂಬ ಅಂತಂದರೆ ತುಂಬ ಚಾಲೆಂಜಿಂಗ್ ಆಗಿ ಒಂದಷ್ಟು ಲೊಕೇಶನ್ಗಳನ್ನು ನೋಡಿಕೊಂಡು ಅಲ್ಲಿ ಸ್ಲಮ್ ಅವ್ರನ್ನ ಪರಿಚಯ ಮಾಡಿಕೊಂಡು, ಆಮೇಲೆ ಕೆಲವು ಸ್ಲಮ್ಗಳಲ್ಲಿ ಪರಿಚಯ ಮಾಡ್ಕೊಂಡವರು, ಸರ್ ನನಗೊಂದು ಆ್ಯಕ್ಟಿಂಗ್ ಕೊಟ್ಟರೆ ನಾನು ಇದು ಕೊಡ್ತೀನಿ ಅಂತ. ಬಟ್ ಹಾಗೆ ನಾವು ತೊಗೊಂಡಿಲ್ಲ. ಕೆಲವು ಕಡೆ ನಮಗಿಲ್ಲಿ ಗೋರಿಪಳ್ಯದಲ್ಲಿ ಸ್ಲಮ್ಮಲ್ಲಿ ನಾವು, ಅಂದರೆ ಇಡೀ ಗೋರಿಪಳ್ಯ ಶೂಟಿಂಗ್ ಮಾಡಿದ್ದೀವಿ. ಅಲ್ಲೆಲ್ಲ ನಾವು ಶ್ರೀರಾಮ್ಪುರದಲ್ಲಿ ಶೂಟಿಂಗ್ ಮಾಡಿದ್ದೀವಿ. ಅಲ್ಲೆಲ್ಲ ಶೂಟಿಂಗ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಆ ಥರದ್ದೇ ನಮಗೆ ಫೇಸ್ಗಳು ಇತ್ತು. ಅವ್ರನ್ನೆಲ್ಲ ನೀವೇ ಮಾಡ್ತೀರಾ ಅಂತ ಹೇಳಿದಾಗ ಅವ್ರು ಓಕೆ ಅಂತ ತಗೊಂಡ್ರು. ಈ ಥರದ್ದು ಇದಾಗಾಯಿತು. ಟೆಕ್ನಿಕಲ್ ಆಗಿ ಇದರಲ್ಲಿ ಒಂದು 5 ಫೈಟು ಬರುತ್ತೆ. ಕೌರವ್ ಮಾಸ್ಟ್ರು ಮತ್ತು ಟೈಗರ್ ಶಿವು ಅಂತ ಇಬ್ಬರು ಸೇರಿಕೊಂಡು ಇದು ಮಾಡಿದ್ದಾರೆ. ಆಮೇಲೆ ಮಾನಸ ಹೊಳ್ಳ ಅಂತ ಎಲ್ಲರಿಗೂ ಗೊತ್ತಿರ್ಬೋದು, ಶಂಕನಾದ ಅರವಿಂದ್ ಅಂತ ಒಬ್ಬರು ಕಲಾವಿದರು, ಹಿರಿಯ ಕಲಾವಿದರು. ಅವರು ಬೆಟ್ಟದ ಹೂ ಸಾಕಷ್ಟು ಸಿನಿಮಾಗಳಲ್ಲಿ ಅವರು ಆಕ್ಟ್ ಮಾಡಿದ್ದಾರೆ. ಅವ್ರ ತಂದೆ ಶಂಕನಾದ ಅರವಿಂದ್ ಅಂತ, ಅವ್ರ ಮಗಳೇ ಇವರು ನಮಗೆ ಸಂಗೀತ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ 2 ಹಾಡುಗಳಿದೆ, ತುಂಬ ವಿಶೇಷವಾಗಿದೆ. ಒಂದು ಹಾಡು ಬಂದು ಗೊತ್ತಾಗುತ್ತೆ, ನಾವು ಅದರಷ್ಟು ಬೇಗ ಅನೌನ್ಸ್ಮೆಂಟ್ ಮಾಡ್ತೀವಿ. ಸಾಕಷ್ಟು ಆಮೇಲೆ ಸಾಹಿತಿಗಳು, ಕರ್ಕಿ ಅಂತ ಒಬ್ಬರು ಹಿಂದೆ ಸಾಹಿತಿಗಳು, ದೊಡ್ಡ ಸಾಹಿತಿ, ಅವರ ಮೊಮ್ಮಗ ಸಂತೋಷ್ ಕರ್ಕಿ ಅಂತ ಅವರು ಆಕ್ಟ್ ಮಾಡಿದ್ದಾರೆ. ಸಾಕಷ್ಟು ಜನ ಹೇಳ್ತಾ ಹೋದರೆ ತುಂಬ ದೊಡ್ಡ ಇಡೀ ಕಲಾವಿದರ ಒಂದು ಬಳಗವೇ ಇದೆ. ನನಗೆ ಅದು ಸಿನಿಮಾ ಮಾಡ್ತಾ ಅದು ಏನಾಯಿತು ಅಂತಂದರೆ, ನಾವು ಮುಂದೆ ಹೋಗ್ತಾ ನಮ್ಮ ಭಾಷೆಗಳು ಬದಲಾವಣೆ ಆಗ್ತಾ ಹೋಗುತ್ತೆ. ಆದರೆ ಹಿಂದೆ ಹೋದಾಗ ಭಾಷೆಗಳು ಹೀಗೆ ಇರಬೇಕು ಅಂತಲೂ ಒಂದು ಇದಿದೆ, ನಾವು ಬಳಸ್ತಾ ಇದ್ದ ಭಾಷೆ. ಅದು ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಅದು ತುಂಬ ಚಾಲೆಂಜಿಂಗ್ ಆಗಿತ್ತು. ನಾನೊಂದ್ಸಲಿ ಸ್ಕ್ರಿಪ್ಟ್ ಬರೆದಾಗ ಯಾರೋ ಒಬ್ಬರು ಕಲಾವಿದರು ಬಂದು ಹೇಳಿದಾಗ ಅವರು ಹೇಳಿದ್ರು, ಸರ್ ನಮ್ಮ ಅಜ್ಜಿ ಹಂಗೆ ಮಾತಾಡ್ತಿರ್ಲಿಲ್ಲ, ನಮ್ಮ ಅಜ್ಜಿ ಹಿಂಗೆ ಮಾತಾಡ್ತಾಯಿದ್ರು, ನನಗದು ನೆನಪಿದೆ ಅಂತ. ನಮಗೆ ಅವಾಗ ಅನ್ನಿಸ್ತು, ಹೌದು, ಡೈಲಾಗಲ್ಲಿ ನಾವು ತುಂಬ ಚೇಂಜ್ ಮಾಡಬೇಕಲ್ಲ. ಯಾಕಂತಂದರೆ ಅದು ಆ ಭಾಷೆ, ಅದರ ಭಾವನೆಗಳು ಭಾಷೆಗಿಂತ ಹೆಚ್ಚಾಗಿ ಅದರ ಭಾವನೆ ಅದು ಬೇರೆ ಥರನೇ ಮಾಡಬೇಕಾಗತ್ತೆ. ನಾವು ಬಳಸೋ ಪದಗಳಾಗಿರ್ಬೋದು, ಎಲ್ಲ ಭಾಷೆನೂ ಅಷ್ಟೇ, ಇಂಗ್ಲೀಷ್ ಆಗಿರ್ಬೋದು, ತಮಿಳು, ತೆಲುಗು ಎಲ್ಲನೂ ಅಲ್ಲಿ ನಾವು ಎಲ್ಲೆಲ್ಲಿ ಏನೇನು ಸ್ವಲ್ಪ ಬಳಸಿದ್ದೀವಿ, ಎಲ್ಲನೂ ಅದರ ಭಾವ ಬದಲಾವಣೆ ಆಗುತ್ತೆ. ಆಮೇಲೆ ಅದು ಡಬ್ಬಿಂಗ್ ಮಾಡಬೇಕಾದ್ರೂ ಅಷ್ಟೇ ತುಂಬ 2.5 ತಿಂಗಳು ತೊಗೊಂಡು ಡಬ್ಬಿಂಗ್ ಮಾಡೋಕ್ಕೆ. ವೈಭವ್ ಅಂತ ಒಬ್ಬರು ಸಾಕಷ್ಟು ಪರಿಣಿತರು, ಸಾಕಷ್ಟು ಸಿನಿಮಾಗಳಿಗೆ ಅವರು ಡಬ್ಬಿಂಗ್ ಟ್ರೈನರ್ ಆಗಿ ಮಾಡಿದ್ದಾರೆ. ಅವ್ರನ್ನ ಕರೆಸ್ಕೊಂಬಂದು ಕೂರಿಸ್ಕೊಂಡು ಪ್ರತಿಯೊಬ್ಬರು ಕಲಾವಿದರಿಗೆ ಹೀಗೆ ಇರಬೇಕು, ಹೀಗೆ ಮಾತಾಡಬೇಕು, ಇದರ ಉಚ್ಚಾರಣೆ ತುಂಬ ಕಷ್ಟ ಆಗೋದು. ಅದು ಬಟ್ ಏನು ಮಾಡೋಕ್ಕಾಗಲ್ಲ. ಬಟ್ ಕ್ವಾಲಿಟಿ ಬರೋವರೆಗೂ ನಾವು ಬಿಡಲಿಲ್ಲ. ಸುಮಾರು ಜನ ಬೈತಾ ಇರ್ತಾರೆ, ಅಂತಂದರೆ ಒಂದು 3 ತಿಂಗಳು ಶೂಟಿಂಗ್ ಮಾಡಿದ್ರೆ 3 ತಿಂಗಳು ಡಬ್ಬಿಂಗ್ ಮಾಡ್ತಾ ಇದ್ದೀರಾ ಅಂತ. ಶೂಟಿಂಗ್ ಮಾಡೋದಷ್ಟೇ ಎಷ್ಟು ಡಬ್ಬಿಂಗ್ ಮಾಡಿದ್ದೀರಾ ಅಂತ. ಬಟ್ ಏನು ಅಂತಂದರೆ ನಮ್ಮ ನಿರ್ಮಾಪಕರ ಬಳಗ ಏನು ಅಂತಂದರೆ 10 ರೂಪಾಯಿ, ಅದು ನಮ್ಗೆ ಏನಂತಂದರೆ 10 ರೂಪಾಯಿ ಅಂದರೆ 10 ರೂಪಾಯಿಗೆ ಮಾಡಬೇಕು, 15 ರೂಪಾಯಿಗೆ ಅಂದರೆ 15 ರೂಪಾಯಿ, ಈ ಥರದ್ದು ಅವ್ರದ್ದೊಂದು ಚಾಲೆಂಜಿಂಗು ಅದು ನಮಗೆ. ಬಟ್ ಆ ಸಿನಿಮಾನು ಔಟ್ಪುಟ್ಟು ಚೆನ್ನಾಗಿ ಬರಬೇಕು ಈ ಥರದ್ದು. ಬಟ್ ಅದಾದಮೇಲೆ ಹೇಳಲೇಬೇಕಾದ ಒಬ್ಬ ಹಿರಿಯ ವ್ಯಕ್ತಿ, ಒಬ್ಬರು ಎಡಿಟ್ರು, ನಮ್ಮ ಶಿವು ಅಂತ ಹುಡುಗ ಆರ್ಡರ್ ಆಗ್ದ, ಬಟ್ ಎಡಿಟ್ ಮಾಡಬೇಕಲ್ಲ, ಫೈನಲ್ ಎಡಿಟ್ ಮಾಡಬೇಕು. ಈ ಫೈನಲ್ ಎಡಿಟ್ ಯಾರ ಹತ್ರ ಮಾಡಿಸೋದು ಅಂತ. ಬಟ್ ನಮಗೆ ಯಾರ ಹತ್ರ ಮಾಡಿಸೋದು ಅಂದರೆ ಎಲ್ಲ ಈಗ ಇರೋದೆಲ್ಲ ಸ್ವಲ್ಪ ಹೊಸ ಎಡಿಟರ್ಗಳು. ಬಟ್ ನಮಗೆ ಹಿಂದೆ ಸ್ವಲ್ಪ ಹಳೆ, ಅಂದರೆ ಮಣಿರತ್ನಂ ಅವ್ರ ಜೊತೆ, ಶಂಕರ್ ಜೊತೆ, ಬಾಲ, ಅಂದರೆ ಹಳೇ ಕನ್ನಡದವರೇ ಆದಂತಹ ಸುರೇಶ್ ಅರಸ್ ಸರ್,
ಎಲ್ಲರಿಗೂ ಗೊತ್ತಿರ್ಬೋದು, ಸುಮಾರು ಒಂದು 800-900 ಸಿನಿಮಾಗಳು ಮಾಡಿದ್ದಾರೆ ಅವರು. ಯಾಕಂತಂದರೆ ಅವ್ರಿಗೆ ಗೊತ್ತು ಆ ಹಿಂದೆ ಹೇಗಿತ್ತು ಏನು ಆ ಎಡಿಟ್. ಇಲ್ಲಿ ಹೇಳಬೇಕು ಅಂತಂದರೆ ಅವರು ಹೇಳಿದ ನನಗೆ ಆ ಎಡಿಟ್ ಫಾರ್ಮ್ಯಾಟು ಚೇಂಜ್ ಆಗುತ್ತೆ. ಎಡಿಟ್ ಫಾರ್ಮ್ಯಾಟು ಈಗಿನ ಥರ ನಾವು ತುಂಬ ಫಾಸ್ಟ್ ಕಟ್ಟಿಂಗ್ ಆಗ್ಬೋದು, ಆಮೇಲೆ ತುಂಬ ಈಗಿನ ಹೇಗೆ ಬರ್ತಾ ಇದೆ ಆ ಥರದ್ದು ಮಾಡೋಕ್ಕಾಗಲ್ಲ. ತುಂಬ ಅದು ಆ ಥರನೇ ಮಾಡಬೇಕಾಗುತ್ತೆ. ಯಾಕಂತಂದರೆ ಅವ್ರೇನು ಹೇಳಿದ್ರು, ಇಲ್ಲಪ್ಪ ಸಿನಿಮಾ ನೋಡ್ತೀನಿ ಫಸ್ಟು, ಸಿನಿಮಾ ನೋಡ್ಬಿಟ್ಟು ನಾನು ಆಮೇಲೆ ಅದು ಮಾಡೋದೋ ಬೇಡವೋ ಅಂತ ನಿರ್ಧಾರ ಮಾಡ್ತೀನಿ ಅಂತಂದರು. ಒಂದಿನ ಬಂದು ಸಿನಿಮಾ ನೋಡಿದ್ರು, ಮತ್ತು ಅಲ್ಲಲ್ಲಿ ಪಾಸ್ ಮಾಡೋಂದಷ್ಟು ನೋಡಿದ್ರು. ನಾನು ಹೇಳಿದೆ, ನನಗೆ ತುಂಬ ಭಯ ಆಯಿತು. ಅಂತಂದರೆ ಅಷ್ಟು ಸಿನಿಮಾ ಮಾಡಿದವರು, ದೊಡ್ಡ ದೊಡ್ಡ ಡೈರೆಕ್ಟರ್ ನಿರ್ದೇಶಕ ಶಂಕರ್ನಾಗ್ ಅವ್ರ ಕಡೆಯಿಂದ ಇವತ್ತಿನವರೆಗೂ ಸಿನಿಮಾ ಅಂದರೆ ಯೋಗರಾಜ್ ಭಟ್ರವರೆಗೂ ಅವರು ಮಾಡಿದ್ದಾರೆ. ನನಗೆ ಭಯ ಆಯಿತು, ಅಂದರೆ ಅವ್ರು ಒಪ್ಕೋತಾರೋ ಇಲ್ವೋ ಬಿಡ್ತಾರೋ ಅನ್ನೋದು ಭಾಳ ಭಯ ಆಯಿತು. ಆಮೇಲೆ ನಾನು ಅವ್ರಿಗೆ ಸಿನಿಮಾ ಎಲ್ಲ ನೋಡಿಬಿಟ್ಟು ಹೊರಗೆ ಬಂದು ಎಡಿಟಿಂಗ್ ರೂಮಿಂದ ಹೊರಗೆ ಬಂದು ಹೇಳಿದ್ರು, ಸರ್ ಏನು ಅನ್ನಿಸ್ತು ಅಂತ ಕೇಳಿದೆ. ಅದಕ್ಕೆ ನಾಳೆ ಬೆಳಿಗ್ಗೆ 7 ಗಂಟೆಗೆ ಬರ್ತೀನಿ, ಕರೆಕ್ಟಾಗಿ ರೆಡಿ ಇರಬೇಕು, ಟ್ರಿಮ್ಮಿಂಗ್ ಶುರು ಮಾಡೋಣ ಅಂತಂದರು. ಅದಕ್ಕೆ ನನಗೆ, ಸರ್ ಸಿನಿಮಾ ಏನು ಅನ್ನಿಸ್ತು? ಕೆಲಸ ಮಾಡೋಣ ರೀ, ನೀವು ತಲೆಯಾಗಿ ಕೆಡಿಸ್ಕೊತೀರ, ಸರಿ ಕೆಲಸ ಮಾಡೋಣ ಹೋಗಿ ಅಂತಂದರು. ಆಮೇಲೆ ಅವ್ರು ಅಷ್ಟೆಂಡ್ ಮಂಜು ಅಂತ ಹೋಗಿದ್ರು. ಅವ್ರು ಹೇಳಿದ್ರು, ಸಾರಿಗೆ ಸಿನಿಮಾ ಇಷ್ಟ ಆಗಿದೆ ಬಿಡಿ, ಮಾಡ್ತಾರೆ, ಇಷ್ಟ ಆಗಿಲ್ಲ ಅಂದರೆ ಅವ್ರು ಎಲ್ಲಿ ಇದು ಮಾಡೋರು ಅಂತ ಹೇಳೋರು. ಈ ಥರ ಇದಾಯಿತು. ಅದಾದಮೇಲೆ ಎಲ್ಲರೂ ನೋಡ್ದಂಗೆ ಸಿನಿಮಾ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಠಾಣೆ ಅಂತಂದರೆ ಅದು ಪೊಲೀಸ್ ಸ್ಟೇಷನ್ನು ಅಂತ ಇಂಗ್ಲೀಷಲ್ಲಿ ಉಚ್ಚಾರಣೆ ಇದೆ. ಠಾಣೆ ಅಂತಂದರೆ ಎಲ್ಲರಿಗೂ ಒಂದು ಫೀಲಿಂಗ್ಸ್ ಇರುತ್ತೆ. ನಮಗೆ ನಾವೆಲ್ಲರೂ ಒಂದೊಂದು ಕಡೆ ಆ್ಯಕ್ಚುಲಿ ಠಾಣೆ ಅಂತಂದರೆ ಇನ್ನೊಂದು ಅರ್ಥ ಬಂದಿಯಾಗಿದ್ದೀವಿ ನಾವು ಅಂತ. ಎಲ್ಲರೂ ಒಂದೊಂದು ರೀತಿಯಾಗಿ ಒಂದು ಬಂದಿಯಾಗಿದ್ದೀವಿ. ಅಷ್ಟು ಭಾವನೆಗಳನ್ನು ನಾವು ಈ ಸಿನಿಮಾದಲ್ಲಿ ನೋಡ್ಬೋದು. ಕೆಲವರು ನಾವು ಒಂದು ಸಣ್ಣ ಜಾಗಕ್ಕೆ, ಒಂದು ಸಿಂಗಲ್ ಬೆಡ್ರೂಮ್ ಮನೆಗೆ ಕೆಲವರು ಬಂದಿಯಾಗಿರ್ತೀವಿ. ಒಂದು ಬ್ಯಾಚುಲರ್ಸ್ಗಳು ಒಂದು PGಲಿ ಬಂದಿಯಾಗಿರ್ತಾರೆ. ಆಮೇಲೆ ಯಾವುದೋ ಒಂದು ಪಾಪ ಕೆಲವರು ಸ್ಟ್ರೋಕ್ ಆಗಿ ಕಾಯಿಲೆಗಳಿಂದ ನರಳಿ ಒಂದು ಬೆಡ್ ಮೇಲೆ ಬಂದಿಯಾಗಿರ್ತಾರೆ. ಈ ಥರದ್ದು ಸಾಕಷ್ಟಿದೆ. ನಾವು ಬರೀ ಠಾಣೆ ಅಂದಿದ ತಕ್ಷಣ ಪೊಲೀಸ್ ಸ್ಟೇಷನ್ನು, ಅಲ್ಲೇ ಬಂದಿಯಾಗಿರ್ತೀವಿ. 4 ಕಂಬಿಗಳ ಮಧ್ಯೆ ಬಂದಿಯಾಗೋದು ಒಂದೇ, ಮತ್ತು ಇಲ್ಲೆಲ್ಲೋ ಒಂದು ಕಡೆ ನರಳ್ತಾ ಇರೋದು ಬಂದಿಯಾಗೋದು. ನಮ್ಮ ಕನಸುಗಳು ಜಾಸ್ತಿ ಇರುತ್ತೆ. ಸಿಂಗಲ್ ಬೆಡ್ರೂಮ್ ಇರೋನಿಗೆ 4 ಬೆಡ್ರೂಮ್ ಹೋಗಬೇಕು ಅನ್ನೋದೊಂದು ಕನಸಿರುತ್ತೆ. ಅಲ್ಲಿಂದ ಆ ಬಂದಿಯಿಂದ ಬಿಡುಗಡೆ ಆಗಬೇಕು ಅಂತ ಇರುತ್ತೆ. ಈ ಥರದ್ದು ಒಂದು ಸಾಕಷ್ಟು ವಿಚಾರಗಳು ಇದೆ. ಪೊಲೀಸ್ ಸ್ಟೇಷನ್ ಇರೋನಿಗೂ ಅಷ್ಟೇ, ನಾನು ಹೊರಗಡೆ ಹೋಗಬೇಕು ಅನ್ನೋದು ಅವನಿಗೆ ಕನಸಿರುತ್ತೆ. ಆದರೆ ಮುಖ್ಯವಾಗಿ ಏನು ಅಂತಂದರೆ, ಠಾಣೆ ಅಂತಂದರೆ ಇದರಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಬಗ್ಗೆನೇ ನಾವು ಹೇಳಕ್ಕೆ ಹೊರಟಿರೋದು. ಒಂದಷ್ಟು ಸ್ಲಮ್ಗಳು, ಒಂದು ಪೊಲೀಸ್ ಸ್ಟೇಷನ್ನು, ಅದರ ಮಧ್ಯೆ ನಡೆಯುವಂತಹ ಒಂದು ಇದು. ಆ ಜನ ಸ್ಲಮ್ಗಳು ಕಟ್ಟಿ ಇವತ್ತಿನವರೆಗೂ 150 ವರ್ಷ ಆದ್ರೂ ಎಷ್ಟೋ ಬ್ರಿಟಿಷವರು ಬಿಟ್ಟು ಹೋಗಿರೋ ಕಟ್ಟಿರೋ ಸ್ಲಮ್ಗಳು, ಆ ಕಲ್ಲಿನ ಗೋಡೆಗಳು ಇವತ್ತಿನವರೆಗೂ ಹಾಗೇ ಇದೆ. ಅದನ್ನು ನಾವು ಎಲ್ಲ ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ಸಿಂಗಲ್ ಥಿಯೇಟರ್ಗಳು ಹೋಗಿ ಮಲ್ಟಿಪ್ಲೆಕ್ಸ್ಗಳು ಬರ್ತಾ ಇದೆ. ಲ್ಯಾಂಡ್ಲೈನಿಂದ ದೊಡ್ಡ ಫೋನ್ಗಳು, ಮೊಬೈಲ್ಗಳು ಇಟ್ಕೊಂಡು ಓಡಾಡ್ತಾ ಇದ್ದೀವಿ. ಎಲ್ಲ ಬದಲಾವಣೆ ಆಗಿದೆ. ಕೂತಿದ್ದ ಜಾಗದಲ್ಲಿ ನಾವು ಗ್ಯಾಸನ್ನು ಆಫ್ ಮಾಡ್ಬೋದು, ಎಲ್ಲೋ ಬೇರೆ ಊರಲ್ಲಿ ಕುತ್ಕೊಂಡು ಆಫ್ ಮಾಡ್ಬೋದು. ಏನೇನೆಲ್ಲ ಟೆಕ್ನಾಲಜಿ ಆಗಿದೆ. ಬಟ್ ಇರೋ ಸ್ಲಮ್ಗಳು ಇವತ್ತಿನವರೆಗೂ ಅಲ್ಲಿನ ಜನ ಹಾಗೇ ಇದ್ದಾರೆ, ಅಲ್ಲಿನ ಸ್ಲಮ್ಗಳು ಹಾಗೇ ಇದೆ. ಅದನ್ನು ಹಾಗೇ ಜೀವಂತವಾಗಿ ಉಳಿಸ್ಕೊಂಡು ಬಂದಿದ್ದೀವಿ. ಇದು ಯಾರ ಸ್ವಾರ್ಥಕ್ಕೋ ಅಥವಾ ಯಾರೋ ಲಾಭಕ್ಕೋ, ಆಮೇಲೆ ಯಾರೋ ದುರಾಸೆಗೋ, ಆಡಳಿತ ಮಾಡೋದಕ್ಕೋ ಏನು ಅಂತ ಗೊತ್ತಿಲ್ಲ. ಇದಕ್ಕೆಲ್ಲ ಒಂದು ಸಣ್ಣ ಪ್ರಯತ್ನ, ಅದು ಉತ್ತರ ಕೊಡಬೇಕು ಅನ್ನೋಕ್ಕೋಸ್ಕರ ಈ ಠಾಣೆ ಅನ್ನೋ ಒಂದು ಕಥೆಯನ್ನು ಮಾಡ್ಕೊಂಡಿದ್ದೀವಿ. ಸಾಕಷ್ಟು ಜನಕ್ಕೆ ಬೇರೆ ಕಥೆನೇ ಮಾಡಬೇಕು ಅಂತ ನಾವು ಬೇರೆ ವಿಚಾರಗಳನ್ನೇ ಇಲ್ಲಿ ಹೇಳಬೇಕು ಅನ್ನೋದು ಭಾಳ ಇದರಿಂದ ಇಡೀ ಚಿತ್ರತಂಡ, ಠಾಣೆ ಚಿತ್ರದ ತಂಡ ಕೆಲಸ ಮಾಡಿದೆ. ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಎಲ್ಲ ಕಲಾವಿದರು ನ್ಯಾಯ ಒದಗಿಸಿದ್ದಾರೆ. ಆಮೇಲೆ ಎಲ್ಲ ನಿರ್ದೇಶಕರ ತಂಡದಲ್ಲಿ ಕೆಲಸ ಮಾಡಿದಂತಹ ಎಲ್ಲ ಹುಡುಗರು ಅವರವ್ರ ಕೆಲಸಗಳನ್ನು ಜವಾಬ್ದಾರಿಯಾಗಿ ಮಾಡಿದ್ದಾರೆ. ಆಮೇಲೆ ಇದರಲ್ಲಿ ಕ್ಯಾಮ್ರಾಮನ್ ಆಗ್ಬೋದು, ಅವರ ಅಸಿಸ್ಟೆಂಟ್ಗಳು ಒಂದಷ್ಟಾಗಿರ್ಬೋದು, ಆಮೇಲೆ ಯೂನಿಟ್ ಹುಡುಗರಾಗಿರ್ಬೋದು, ಫೈಟರ್ಸ್ಗಳಾಗಿರ್ಬೋದು, ಫೈಟ್ ಮಾಸ್ಟರ್ ಆಗಿರ್ಬೋದು, ಆರ್ಟ್ ಡಿಪಾರ್ಟ್ಮೆಂಟ್ ಹುಡುಗರಾಗಿರ್ಬೋದು, ಆರ್ಟ್ ಡೈರೆಕ್ಟರ್ಗಳಾಗಿರ್ಬೋದು, ಎಲ್ಲರೂ ಅಷ್ಟೇ. ಆಮೇಲೆ ಪ್ರೊಡಕ್ಷನ್ ಮ್ಯಾನೇಜರು ರವಿಕುಮಾರ್ ಅಂತ ಅವರು ಅಷ್ಟೇ. ಪ್ರತಿ ಸರಿ ಒಂದು ಲೊಕೇಶನ್ ಕೊಡಿಸ್ಬೇಕಾದ್ರೂ ಭಾರಿ ಚಾಲೆಂಜಿಂಗು. ಸರ್ ಅಲ್ಲಿ ಕೊಡಲ್ಲ ಸರ್, ಅಲ್ಲಿ ಸ್ಲಮ್ಮು ತುಂಬ ರಿಸ್ಟ್ರಿಕ್ಷನ್ ಇದೆ, ನೀವು ಕ್ಯಾಮ್ರಾ ಏನೋ ಐಟಮ್ ಇಟ್ಟರೆ ಎತ್ಕೊಂಡು ಹೋಗ್ಬಿಡ್ತಾರೆ, ನೋಡ್ಕೋಬೇಕು, ಈ ಥರದ್ದು. ಆಮೇಲೆ ಅಲ್ಲಿನ ನಮಗೆ ಇನ್ನೊಂದು ಚಾಲೆಂಜಿಂಗ್ ಏನು ಅಂತಂದರೆ ಪ್ರೊಡಕ್ಷನ್, ಫುಡ್ಡು ಅಂದರೆ ಊಟ ತಿಂಡಿ ವ್ಯವಸ್ಥೆ ಮಾಡೋ ಸಂತೋಷ್ ಶೆಟ್ಟಿ ಅಂತ ಮಾಡಿಕೊಟ್ರು. ಪಾಪ ಏನಂತಂದರೆ, ನಾವು ಯಾವುದೇ ಊಟ ತೊಗೊಂಡೋಗಿಟ್ಟಾಗ ತುಂಬ ಜನ ಬರೋರು, ಗೊತ್ತಿರುತ್ತೆ ನಿಮಗೆ ಅಂತಂದರೆ ಪ್ರತಿಯೊಬ್ಬರಿಗೂ ಹಸಿವು ಅನ್ನೋದು ಅಲ್ಲಿ ಇದಾಗುತ್ತೆ. ಅವ್ರು ತುಂಬ ಜನ ಬರೋರು. ಆಮೇಲೆ ನಾವೊಂದಷ್ಟು ಜನ ನಾವೆಲ್ಲೋ ಶೂಟಿಂಗ್ ಮಾಡ್ತಿರ್ತೀವಿ, ನಾವು ಊಟ ಎಲ್ಲೋ ಇಟ್ಟಿರ್ತೀವಿ. ಅವ್ರು ಬಂದಾಗ ಅವ್ರು ಕೊಡಲೇಬೇಕಾಗುತ್ತೆ, ಕೊಟ್ಟಿಲ್ಲ ಅಂತಂದರೆ ಗಲಾಟೆ ಆಗುತ್ತೆ. ಈ ಥರದ್ದು ತುಂಬ ಚಾಲೆಂಜಿಂಗಲ್ಲಿ ಇಡೀ ಸಿನಿಮಾ ಆದಾಗ ಎಲ್ಲರದು ಒಂದು ನಿಟ್ಟುಸಿರು,
ಪ್ರತಿ ಎಲ್ಲ ಕಲಾವಿದ್ರದ್ದು ಒಂದೇ ಮಾತು, ಸರ್ ಕುಂಬಳಕಾಯಿ ಯಾವಾಗ, ಕುಂಬಳಕಾಯಿ ಯಾವಾಗ, ಕುಂಬಳಕಾಯಿ ಯಾವಾಗ ಅಂತ. ಆಮೇಲೆ ಮೋಹನ್ ಬಿ ಅಂತ ಒಂದು ಸ್ಟುಡಿಯೋದಲ್ಲಿ ಒಂದು ಇಡೀ ದೊಡ್ಡ ಪೊಲೀಸ್ ಸ್ಟೇಷನ್ ಸೆಟ್ಟನ್ನು ಹಾಕಿದ್ದೀವಿ. ಪಾಪ ಇಡೀ ರಾತ್ರಿ ಆರ್ಟ್ ಡೈರೆಕ್ಟರು ಡಿಪಾರ್ಟ್ಮೆಂಟ್ 2 ರಾತ್ರಿ ನಿದ್ದೆಗೆಟ್ಟು ರಾಶಿ ಫೈಲ್ಗಳು ಅದು ಇದು ರ್ಯಾಕ್ಸ್ಗಳೆಲ್ಲ ತಂದು ಜೋಡಿಸಿ ಮಾಡಿದ್ದು. ಇನ್ನೊಂದು ವಿಶೇಷತೆ ಏನು ಅಂತಂದರೆ ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲಿ ಅಂತಹ ಎಲ್ಲ ಕಲಾವಿದರು ಆಕ್ಟ್ ಮಾಡಿದ್ದಾರೆ. ಬೆಂಗಳೂರು, ಮೈಸೂರು, ಈ ಕಡೆ ಮಂಡ್ಯ, ಕೊಳ್ಳೇಗಾಲ, ಚಾಮರಾಜನಗರ ಇಂದ ಹಿಡಿದು ಈ ಕಡೆ ಬಂದರೆ ಉತ್ತರ ಕರ್ನಾಟಕ ಎಲ್ಲ ಡಿಸ್ಟಿಕ್ಕಿಂದ ಮಿನಿಮಮ್ 2-3 ಜನ ಕಲಾವಿದರು ಅಲ್ಲಲ್ಲ ಕಲಾವಿದರುಗಳು ಆಕ್ಟ್ ಮಾಡಿದ್ದಾರೆ. ಅದೊಂದು ವಿಶೇಷತೆ ಇದೆ. ಯಾಕಂದರೆ ಎಲ್ಲ ಜಿಲ್ಲೆಯಲ್ಲೂ ಇದನ್ನು ಮಾಡ್ಬೋದು ಅಂತ. ಒಂದು ಹೊಸ ತಂಡ, ಒಂದು ಹೊಸ ಕನಸುಗಳು, ಒಂದು ಹೊಸ ಹುರುಪು, ಒಳ್ಳೆಯ ಸಿನಿಮಾಗಳನ್ನು ನಾನು ಅದೊಂದೇ ನಂಬಿರೋದು. ನಾನೇನು ಇದನ್ನು ಮಾಡಿಲ್ಲ. ಒಳ್ಳೆಯ ಸಿನಿಮಾಗಳನ್ನು ಇಲ್ಲಿನ ನಮ್ಮ ಪ್ರೇಕ್ಷಕರು ಯಾವತ್ತೂ ಕೈ ಬಿಡಲ್ಲ, ನೋಡ್ತಾರೆ. ಅದು ಥಿಯೇಟ್ರಿಗೆ ಬಂದೇ ನೋಡ್ತಾರೆ ಅನ್ನೋದು ನನ್ನ ಒಂದು ಭರವಸೆ. ಹಾಗೆ ಠಾಣೆ ಸಿನಿಮಾನ ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ. ದಯವಿಟ್ಟು ನೋಡಿ ಹರಸಿ ಹಾರೈಸಿ ಅಂತ ನಾನು ಕೇಳ್ಕೊಳ್ತೀನಿ. ಧನ್ಯವಾದಗಳು.